ಹಾಯ್ ಹಲೋ ಎಲ್ಲರಿಗೂ ನೀವು ನೋಡ್ತಾ ಇರೋ ಶಂಕರ್ ಹಾಸ್ಟೆಲ್ ಯೂಟ್ಯೂಬ್ ಚಾನಲ್. ಸೊ ನೀಟಿಂದ ಅಂದರೆ ಎನ್ ಟಿ ಎಯಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಸೊ ಇದು ಮಾರ್ಚ್ 14ರೊಳಗೆ ನೀವು ಕಂಪ್ಲೀಟ್ ಮಾಡಬೇಕು. ಏನಂತ ಕಂಪ್ಲೀಟ್ ವಿಷಯ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಸೊ ನಿಮ್ಮ ಮಧ್ಯದ ವಿಡಿಯೋ ಸ್ಕಿಪ್ ಮಾಡ್ಕೊಂಡ್ರೆ ನಿಮಗೇನು ಹೆಲ್ಪ್ ಆಗಲ್ಲ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲ ವಿಷಯ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಹೊಸಬ್ರಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಥ್ರೂಔಟ್ ನಿಮ್ಮ KCET ನೀಟ್ ಮುಗಿಯೋ ತನಕ ಎಲ್ಲ ರೀತಿಯ ಅಪ್ಡೇಟು, ಕೌನ್ಸ್ಲಿಂಗ್ ಬಗ್ಗೆ ಎಲ್ಲ ರೀತಿಯ ಅಪ್ಡೇಟ್ ಆಗಿರ್ಬೋದು. ನಾನು ಲಾಸ್ಟ್ ಇಯರ್ ನೀಟು CET ಬರೆದಿರೋದ್ರಿಂದ ನನಗೆಲ್ಲ ಕೌನ್ಸ್ಲಿಂಗ್ ಬಗ್ಗೆ ಡೀಟೇಲ್ಸ್ ಗೊತ್ತಿದೆ. ಎಲ್ಲನೂ ಶೇರ್ ಮಾಡ್ತಾ ಹೋಗ್ತೀನಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಈಗ ಡೈರೆಕ್ಟಾಗಿ ವಿಷಯಕ್ಕೆ ಹೋಗ್ಬಿಡೋಣ. ಏನಂದರೆ ಈ ನೋಟಿಸ್ನ ರಿಲೀಸ್ ಮಾಡೋದು 11th ಮಾರ್ಚ್ ಅಂದು. ಸೊ ಇಲ್ಲೆಲ್ಲ ಡೀಟೇಲ್ಸ್ ಇದೆ, ನೋಡ್ತಾ ಇರ್ಬೋದು. ಯಾವಾಗ ಎಕ್ಸಾಮ್ ಇದೆ, May 3 ಹಾಗೆ ನಿಮಗೆ ಗೊತ್ತಿರ್ಬೋದು. ಸೊ 2 PM ಇಂದ 5 PM ತನಕ ಇದೆ. ಅದೆಲ್ಲ ನಮಗೆ ಬೇಕಿಲ್ಲ. ನೆಕ್ಸ್ಟ್ ಬಂದಿರೋದು ಇಲ್ಲಿರೋದು ಬಿಗ್ ಅಪ್ಡೇಟ್ ಏನಂದರೆ, ಸೊ ನಿನ್ನೆಯಿಂದ ಇದು ಸ್ಟಾರ್ಟ್ ಆಗಿರುವಂಥದ್ದು. ಯಾವುದಕ್ಕೆ ಇಲ್ಲಿ ಬಿಟ್ಟರೆ ಅಂತ ಮುಂದೆ ತಿಳಿಸ್ತಾ ಹೋಗ್ತೀನಿ. ವಿಡಿಯೋ ಕೊನೆತನಕ ನೋಡಿ. ಸೊ 11th ಮಾರ್ಚ್ ನಿನ್ನೆಯಿಂದ ನಾಳೆ 14th ಮಾರ್ಚ್ ರಾತ್ರಿ 11:50 ತನಕ ಟೈಮ್ ಇದೆ. ಅದ್ರ ಮೇಲೆ ಇದು ಐ ಥಿಂಕ್ ಇದು ಮುಂದೆ ಹಾಕಲ್ಲ. ಯಾಕಂದರೆ KE ಆದರೆ ಮುಂದೆ ಹಾಕ್ತಾ ಹೋಗ್ತಾರೆ. ಇದು ಕರ್ನಾಟಕದ್ದಾಗಿರೋದ್ರಿಂದ, ಸೊ ಇದು ನ್ಯಾಷನಲ್ ಆಗಿರೋದ್ರಿಂದ ಮುಂದೆ ಹಾಕೋದು ಸಾಧ್ಯತೆ ಕಡಿಮೆ. ಸೊ ಇಷ್ಟರೊಳಗೆ ನೀವು ಮಾಡ್ಕೋಬೇಕು. ಸೊ ಏನು ವಿಷಯ ಅಂದರೆ ಮುಂದೆ ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಸೊ ನೀವು ಅಪ್ಲಿಕೇಶನ್ ಹಾಕಿರ್ತೀರ. ಅಪ್ಲಿಕೇಶನ್ ಹಾಕುವಾಗ ಯಾವ್ಯಾವುದನ್ನ ತಪ್ಪಾಗಿದ್ದರೆ ಸರಿಪಡಿಸ್ಕೊಳ್ಳುವಂಥ ಅವಕಾಶ ಕೊಟ್ಟಿರುವಂಥದ್ದು. ಸೊ ಯಾವ್ಯಾವ ಕೊಟ್ಟಿದ್ದಾರೆ ಅಂದರೆ, ಇಂಥ ಫಾದರಿಂದು ನೇಮು, ಕ್ವಾಲಿಫಿಕೇಷನ್ ಏನಾದರೂ ತಪ್ಪಾಗಿದ್ರೆ ಸರಿಪಡಿಸ್ಕೋಬೋದು. ಅದೇ ರೀತಿ ಮದರ್ ನೇಮು, ಕ್ವಾಲಿಫಿಕೇಷನ್, ಆಕ್ಯುಪೇಷನ್ ತಪ್ಪಾಗಿದ್ದರೆ ಅದು ಸರಿಪಡಿಸ್ಕೋಬೋದು. ಅದೇ ರೀತಿ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್, ಎಜುಕೇಷನಲ್ ಕ್ವಾಲಿಫಿಕೇಷನು, ನಿಮ್ಮ ಸ್ಟೇಟು, 12th ಈಕ್ವಲೆಂಟ್ ಪಾಸ್ಡ್ ಅಪ್ರಿಯೆಂಟು, ಕ್ಯಾಟಗರಿ, ಸಬ್ ಕ್ಯಾಟಗರಿ, ಸಿಗ್ನೇಚರು, ನಂಬರ್ ಆಫ್ ಅಟೆಂಪ್ಟು, ಇದೆಲ್ಲ ನೀವು ತಪ್ಪು ಕೊಟ್ಟಿರೋ ಅಪ್ಲಿಕೇಶನ್ ಟೈಮಲ್ಲಿ ಅದನ್ನು ಸರಿಪಡಿಸುವಂಥ ಅವಕಾಶ ಕೊಟ್ಟಿರುವಂಥದ್ದು. ಸೊ ನೆಕ್ಸ್ಟ್ ಯಾವ್ಯಾವ ಸರಿಪಡಿಸ್ಕೋಬೋದು, ಇನ್ನೊಂದು ಎಕ್ಸಾಮ್ ಸೆಂಟರ್ ಯಾವ್ಯಾವ ಎಕ್ಸಾಮ್ ಸೆಲೆಕ್ಷನ್ ಕೊಟ್ಟಿರ್ತೀರ, ಅದು ನಮಗೆ ಬೇಡ ಅಂದ್ಕೊಂಡ್ರೆ ನೀವು ಚೇಂಜ್ ಮಾಡೋವಂಥ ಇದು ಕೊಟ್ಟಿದ್ದಾರೆ. ಆಮೇಲೆ ಮೀಡಿಯಮ್ಮು ಕೂಡ ನೀವು ಕನ್ನಡ ಮೀಡಿಯಮಲ್ಲಿ ಕೊಟ್ಟಿದ್ದಾರೆ, ಸ್ವಲ್ಪ ಇಂಗ್ಲೀಷ್ ಮೀಡಿಯಮ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಹಂಗಿದೆ. ಆಮೇಲೆ ಐಡೆಂಟಿಟಿ ಚೇಂಜ್ ಮಾಡ್ಬೋದು. ಸೊ ಇಷ್ಟೆಲ್ಲ ಚೇಂಜ್ ಮಾಡ್ಕೋವಂಥ ಅವಶ್ಯಕತೆ ಇದೆ. ಇದನ್ನು 14 ಮಾರ್ಚ್ ಅಂದರೆ ನಾಳೆ 11:30 ಒಳಗೆ ಕಂಪ್ಲೀಟ್ ಮಾಡ್ಕೋಬೇಕು. ಸೊ ನಾಳೆ ನಿಮ್ಮ ಮ್ಯಾಥ್ಸ್ ಎಕ್ಸಾಮ್ ಇದೆ. ಮ್ಯಾಥ್ಸ್ ಎಕ್ಸಾಮ್ ಕಂಪ್ಲೀಟ್ ಮಾಡ್ಕೊಂಬಂದು ಸೊ ಇದನ್ನು ಮಾಡ್ಕೊಳ್ಳಿ ಅಂತೀನಿ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇದೇ ಥರ ನೀಟು KCET ಅಪ್ಡೇಟ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು.